ಫ್ರೆಂಡ್ಸ, ನಿನ್ನೆ ಹಾಕಿರುವಂಥ ವಿಡಿಯೋನ ಕಂಟಿನ್ಯೂ ಆಗಿರುವಂಥ ಬ್ಲಾಗ್ ನೋಡ್ರಿ. ಇದು ಸ್ವಲ್ಪ ಲೆಂತಿ ಜಾಸ್ತಿ ಆಗುತ್ತೆ ಅಂತೇಳಿ ಇದ್ರೊಳಗನೆ ನೆಕ್ಸ್ಟ್ ಪಾರ್ಟ್ ಮಾಡಿ ಹಾಕಕತ್ತೀನಿ. ನೋಡಿ ಸಪೋರ್ಟ್ ಮಾಡಿರಿ. ನಾಷ್ಟ ಚಾ ಎಲ್ಲ ಆದ್ಮ್ಯಾಗ ಮತ್ತೊಂದು ಸರಿ ಗ್ಯಾಸ್ ಕಟ್ಟಿನ ತೊಳ್ಕೊಂಡು ನೋಡ್ರಿ. ಹಂಗೆ ಒರೆಸ್ಕೊಂಡೀನಿ. ಸೊ ಒರೆಸ್ಕೊಂಡು ಆದ್ಮ್ಯಾಗ ಇನ್ನೇನೈತ್ರಿ, ಬಾಂಡೆಗಳು ಕರೆಯಕತ್ತಾವ ಬಾ ಅಂತೇಳಿ ಈಗಿಷ್ಟು ಬಾಂಡೆಗಳು ತಿಕ್ಕೊಂಡು ನೆಕ್ಸ್ಟ್ ಮತ್ತೆ ಕೆಲಸ ಅದಾವ್ರಿ. ಒಂದು ಕೈಯಾಗ ಕೆಲಸ ಇದ್ದೇ ಇರ್ತಾವೆ ನೋಡ್ರಿ ಫ್ರೆಂಡ್ಸ. ಸೂಟಿ ಇದ್ದಾಗ ಆರಾಮ್ಸೆ ಮಾಡ್ಕೋಬೇಕಂತ ಅಂದ್ಕೊಳ್ತೀವಿ. ಸೂಟಿ ಇದ್ದೇನೆ ಆ್ಯಕ್ಚುಲಿ ಕೆಲಸಗಳು ಆಗಂಗಿಲ್ಲ ನೋಡ್ರಿ. ಡೈಲಿ ರೂಟೀನ್ ಏನು ಇರುತ್ತಲ್ಲ ಅದೇ ನಮ್ಗೆ ಚಲೋ. ಸೂಟಿ ಇದ್ದನ ಸ್ವಲ್ಪ ಟೆನ್ಷನ್ ಫ್ರೀ ಇರುತ್ತೆ ಅಷ್ಟೇ. ಆದ್ರೂ ಕೆಲಸಗಳು ಲಘು ಆಗೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ. ಈಗ ಇಷ್ಟು ಬಾಂಡೆಗಳೆಲ್ಲ ಜಮಾ ಮಾಡೀನಿ. ಬಡ ತಿಕ್ಕಿ ಇಟ್ಬಿಡ್ತೀನಿ ರೀ. ಇಲ್ಲೆಲ್ಲ ತೊಳ್ಕೊಂಡಿನಿ. ಈ ಕಡೆ ಒರೆಸ್ಕೊಂಡಿಲ್ಲ, ಈ ಕಡೆ ತೊಳೆದು ಒರೆಸ್ಕೊಂಡು ನೋಡ್ರಿ. ಗ್ಯಾಸ್ ಕಟ್ಟಿ ಹಿಂಗತಿ ಖುಲ್ಲಾ ಮತ್ತು ನೀಟಾಗಿ ಒರೆಸ್ಕೊಂಡಿಟ್ಟು ಅಂದ್ರೆ ಎಷ್ಟು ಖುಷಿ ಕೊಡುತ್ತೆ ನೋಡ್ರಿ. ಒಳಗಡೆ ಬಂದ್ವಪ್ಪ ಅಂದ್ರೆ ಅದ್ರಾಗ ಈ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ. ಒಳ್ಳೆ ಬ್ರೈಟ್ ಕಾಣಿಸ್ತೈತಿ ಮತ್ತು ಇನ್ನೂ ಹೆಚ್ಚಿನ ಒಂದು ನೀಟ್ ಅಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ. ಹೌದಿಲ್ರಿ? ಅವಾಗವಾಗ ಒಂಚೂರು ಟಾಪ್ಗಳು ಹಾಕ್ಕೋತೀನಿ ನೋಡ್ರಿ. ಅವು ಸ್ವಲ್ಪ ಹೊಲಸಂತ ಆಗ್ಯಾವ್ರಿ. ಅದಕ್ಕೊಂದು 3-4 ಟಾಪ್ಗಳಿದ್ದು ಅವನೀಗ ಸಾಬೂನು ಪುಡಿಯ ನೆನೆ ಇಟ್ಟೀನಿ ರೀ. ಮತ್ತು ಡೈಲಿ ಅರಿವಿನೂ ಕೂಡ ಅದ್ರೊಳಗೆ ನೆನೆ ಇಟ್ಟೀನಿ. ಈಗ ಇವು ಅರಿಬಿ ಸ್ವಲ್ಪ ಟೈಮ್ ತೊಗೋತಾವ್ರಿ ನೆನೆಬೇಕಂತಂದ್ರೆ. ಇವನ್ನ ಅರಿಬಿ ನೆನೆಸಿನೇ ಈಗ ಬಾಂಡೆ ತಿಕ್ಕೋತೀನಿ. ಅಷ್ಟೊತ್ತಿಗೆ ಇವನು ಒಗೆದು ಬಿಟ್ರೆ ಆಗ್ಬಿಡುತ್ತೆ. ಬಾಂಡೆ ತಿಕ್ಕಿ ಇಷ್ಟು ಒಗೆಣ ಒಗಿತೀನಿ ರೀ. ಈ ನನ್ನ ಮಗ ನೋಡ್ರಿ ಸದ್ಯಕ್ಕೆ ಕಾರ್ಟೂನ್ ಹಚ್ಕೊಂಡ್ ಕೂತ. ಅತ್ತೆ ಬಲ್ಲಿ ಹೋಗು, ಅಜ್ಜಿ ಹೋಗಿ ಕುಂದ್ರಂದಾರಿಲ್ಲ. ಕೈತಾ ಮಮ್ಮಿಗೆ ಯಾಕೆ ಸ್ವಲ್ಪ ಆರಾಮಿಲ್ಲದಂಗೆ ಆಗೈತಿ ರೀ. ದವಾಖಾನಿಗೆ ಹೋಗ್ಯಾರ. ನಮ್ಮದು ನಾದ್ನಿ ಪುನಂಬಲ್ಯ ಕುಂದ್ರವ ನಾ ಬರತ್ತಾನಂತ ಹೇಳೋಗ್ಯಾರ. ಹಂಗಾಗಿ ಹೋಗವ ಅಂತ ಹೇಳತ್ತೀನಿ. ಚಂದ ಕುಂದ್ರಪ್ಪು. ಹಂಗ್ಯಾಕ ಇಬ್ಬರಿಗೆ ಮೈ ತೊಳೆದೀನಿ ರೀ ಫ್ರೆಂಡ್ಸ. ಸೊ ಮೈ ತೊಳಸಿ ಇವನ್ ತಲೆ ಎರ್ದೀನಿ ರೀ. ಸ್ನೇಹನ್ಗೆ ನಾಳೆಗೆ ಎರಿಬೇಕಂತ ಬಿಟ್ಟಿನಿ. ಇವನಿಗೇನೈತಿ ಈಗ ತಾ ಇಲ್ಲ ಅದನ್ನು ತಾಣಿಗಿತಾ ಸುಮ್ ಕುಂಡ್ರಲ್ಲ ನಿನ್ನ ಕೈ ಪಿಲ್ಯ ಕಾರ್ಬಾರ್ಗಿತ್ತೆ ಆಗ್ಬಿಟ್ಟನ್ರಿ. ಟಿಕ್ರಿ ಇದ್ದಿಲ್ಲಲ್ರಿ, ಟಿಕ್ರಿ ಹಚ್ಕೊಂಡೆ. ಈ ಥರ ಬಾಂಡೆಗಳು ಎಷ್ಟಿದ್ರು ಏನು ಅನ್ಸಂಗಿಲ್ರಿ. ಆರಾಮ್ಸೆ ತಿಕ್ಬಿಡ್ಬೋದು. ಕೆಲವು ಸಲ ಬ್ಯಾಸ್ರದಾಗ ಎಡ್ಡ ಬಂಡೆ ಇರಲಕ್ಕ ಬ್ಯಾಸ್ರದಾಗ ಅಂತ ಅನಿಸ್ತೈತಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಖಂಡಿತವಾಗಲೂ ಕೂಡ ಸಪೋರ್ಟ್ ಮಾಡಿರಿ. ಇದೇನು ಕಳಪ ಹಾಕೊಂಡು ನೋಡ್ರಿ, ಇದು ಭಾಳ ಹೆಲ್ಪ್ ಆಗೈತ್ರಿ ಫ್ರೆಂಡ್ಸ. ನನಗೆ ಜಾಸ್ತಿ ದೊಡ್ಡದು ಇಲ್ಲ ಮತ್ತು ಒಂದೊಂದೇ ಡಬ್ಬಿಗಳು ಕೊಂಡಿರ್ತಾವೆ ನೋಡ್ರಿ. ಹಾಗಾಗಿ ಯಾವಾಗ ಬೇಕಲ್ಲ ಅದನ್ನ ಪಟ್ಟನ್ ತೊಗೋಬೋದು, ಪಟ್ಟಂತ ಇಡ್ಬೋದು. ಅವು ಸ್ವಲ್ಪ ದೊಡ್ಡ ಕಲ್ಲ ಹಾಕ್ಸ್ಕೊಂಡಿದ್ದೆ ಅಂದ್ರೆ ಎರಡೆರಡು ಒಂದ್ರ ಮುಂದೆ ಒಂದು ಡಬ್ಬಿ ಇಟ್ರೆ ಒಂದು ತೊಗೊಳಕ್ಕೆ ಹೋಗಿ ಒಂದು ಆ ಕಡೆ ತರಿಸು ಈ ಕಡೆ ಏ ಪಿಲ್ಯ ಅವಾಜ್ ಕಮ್ಮಿ ಮಾಡ್ತೇನೆ ಇಲ್ಲಿನ. ಸ್ವಲ್ಪ ಸೈಲೆಂಟ್ ಇಡು. ಎಟ್ಟದ ಅವಾಜ್ ಮಾಡೋದು. ಅವನಿಗೆ ಭಾಳ ಅವಾಜ್ ಬೇಕ್ರಿ ಟಿವಿದು. ಎಷ್ಟಿಟ್ಟಿ ಹತ್ತಿಡು ಪಿಲು. ಒದ್ರ ಒಟ್ಟ ಹೋಗ್ಕೊಡಂಗಿಲ್ಲ. ಅದೊಂದು ಸಿಟ್ಟು ಬರುತ್ತೆ ನೋಡ್ರಿ ಮಕ್ಕಳ ಮೇಲೆ. ಎಷ್ಟಿಟ್ಟಿರಿ? ವ್ಯಾಲ್ಯೂಮ್ 10 ಇಟ್ರ ನೀಟಾಗಿ ಕೇಳಿಸ್ತದ್ರಿ ಅವನಿಗೆ ಅಲ್ಲಿದಲ್ಲೇ. ಹೊರಗಡೆ ಒಂದು ಕೆಲಸ ನಡೆದ್ರಿ, ಅದು ಕರ್ರು ಅದು ಚಾಲು. ಇವಂದೊಂದು ಟಿವಿದು ಒಂದು ಚಾಲು. ಯಾರೋ ಹೊರಗಡೆಯಿಂದ ಒದ್ರದ್ದು ಒಟ್ಟ ಕೇಳ್ಸಂಗಿಲ್ಲ. ಒಮ್ಮೆ ಅಲಾರಾಮ್ ಬೆಲ್ ಏನೈತಿ, ಇದು ಬೆಲ್ದು ಬಟನ್ನ ಆಫ್ ಮಾಡಿಟ್ಟಿರ್ತಾನೆ ನಮ್ಮ ಪಿಲ್ಯ. ಕೇಳ್ಸೋದೂ ಇಲ್ಲ. ಬಾಗಿಲು ಬಡಿದ್ರೂ ಇಂಥ ಗದ್ದಲ ಕೇಳಲ್ಲ. ಕಿರಿಕಿರಿ ಭಾಳನ ಅನಿಸ್ಬಿಡ್ತದ್ರಿ ಫ್ರೆಂಡ್ಸ. ವಿಡಿಯೋ ಫುಲ್ ಲೆಂತಿ ಆಗುತ್ತಾ. ಎಲ್ಲ ಬಾಂಡೆಗಣ್ಣೆ ತಿಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ. ಈಗ ಬೊಗಣೆಯೊಳಗೆ ಜೀರಿಗೆ, ಸಾಸ್ಮಿ, ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿನ್ರಿ. ಸ್ವಲ್ಪ ಹಸಿಮೆಣ್ಸಿನ ಹಳದಿ ಪೌಡ್ರ್ ಹಾಕಿನಿ. ಸ್ವಲ್ಪ ಮಸಾಲೆ ಖಾರ ಹಾಕಿನ್ರಿ. ಈಗ ಟಮಾಟಿನ ಹಿಂಗತೆ ಹೊಳ್ಕೊಂಡು ನೋಡ್ರಿ. ಈ ಥರ ಪೀಸ್ಗಳನ್ನ ಮಾಡ್ಕೊಂಡಿನಿ ಫ್ರೆಂಡ್ಸ. ಇದನ್ನೆಲ್ಲ ಇದ್ರೊಳಗೆ ಹಾಕ್ಬಿಡಮ್ಮ. ಎಲ್ಲ ಟೊಮೆಟೊ ಇದ್ರೊಳಗೆ ಹಾಕಿನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಮಂತ. ಇದಕ್ಕೆ
ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ. ಈಗ ಸ್ವಲ್ಪ ಮಸಾಲೆ ಖಾರ ಹಾಕೋಣಂತ್ರಿ. ಮಸಾಲೆ ಖಾರ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಮಂತ. ಒಂದು 2 ನಿಮಿಷ ಹಿಂಗೆ ಬಿಟ್ಬಿಡಮ್ರಿ. 2 ನಿಮಿಷ ಬಿಡಮ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕೋಣಮಂತ್ರಿ ಫ್ರೆಂಡ್ಸ. ನೆನಪು ಆರಿದ್ದೆ ನಾನು ಹಾಕೋಣಕ ನೋಡ್ರಿ. ಮಸ್ತಾಗಿ ಬೆಲ್ಲ ಹಾಕ್ಕೊಂಡು ಹಿಂಗೆ ಇನ್ನೊಂದು ಸ್ವಲ್ಪ ಕುದಿ ಬರ್ಬೇಕ್ರಿ. ಇದು ಕುದಿ ಬರಲಿ. ಮಸ್ತಾಗಿರುವಂಥ ಗೊಜ್ಜು ರೆಡಿ ಆಗೈತೆ ನೋಡ್ರಿ. ಟೊಮೆಟೊ ಗೊಜ್ಜು ಅಂತಲೇ ಹೇಳ್ಬೋದು. ಸಖತ್ತಾಗಿ ಮತ್ತು ಟೇಸ್ಟಿಯಾಗಿ ಬರ್ತೈತ್ರಿ. ಸಿಂಪಲಾಗಿ ಮಾಡ್ಕೋಬೋದು. ಬರೀ ಟಮಾಟಿ ಬೆಳ್ಳುಳ್ಳಿ ಇದ್ರೆ ಆಯ್ತು ನೋಡ್ರಿ. ಬೇಸರದಾಗ ಸಾರು ಅದು ಮಾಡೋಕೆ ಬೇಸರದಾಗ ಇದನ್ನು ನೀವು ಮಾಡ್ಕೋಬೋದು ನೋಡ್ರಿ. ಈಗ ಆಯ್ತು. ಮ್ಯಾಗ ಇಷ್ಟು ಕೊತ್ತಂಬರಿನ ಹಾಕಿ ಸ್ವಲ್ಪ ಸಮಾಧಾನ ತಿರಿಯಪ್ಪ. ಕ್ಯಾಮರಾ ಆನ್ ಮಾಡಿದ್ರೆ ಇವ್ರು ಚಾಲು ಆಗುತ್ತೆ ರೀ ಫ್ರೆಂಡ್ಸ. ಭಾಳ ಟೇಸ್ಟಿಯಾಗಿ ಬರ್ತೈತ್ರಿ. ಒಂದ್ಸರಿ ಮಾಡ್ಕೋರಿ. ಇದ್ರ ಜೊತೆ ಕಾಂಬಿನೇಷನ್ ಏನಪ್ಪ ಅಂದ್ರೆ ಬಿಸಿ ಬಿಸಿ ಅನ್ನ ನೋಡ್ರಿ. ಸೊ ಬಿಸಿ ಬಿಸಿ ಅನ್ನನೂ ಕೂಡ ಇವಾಗ ರೆಡಿ ಆಗೈತಿ. ಜಸ್ಟ್ ಇನ್ನೊಂದು ನಿಮಿಷ. ಪಲ್ಯನೂ ಮಾಡೀನಿ. ಪಲ್ಯನ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೀನಿ. ತೊಗರಿ ಬೇಳೆಗಿಟ್ಟು ಪಲ್ಯನೂ ರೆಡಿ ಆಗೈತಿ. ಈಗ ಗೊಜ್ಜುನು ಕೂಡ ರೆಡಿ ಆಯಿತು. ಈಗ ಇದನ್ನು ತೆಗೆದು ಬಿಡಮು. ಚಪಾತಿ ಮಾಡೋಣ ಬಿಸಿ ಬಿಸಿ. ತೋಡೆ ಬೆಳ್ಳನ ಅನ್ನ ಹಾಕೋರಿ. ಮತ್ತು ಮ್ಯಾಗದು ಗೊಜ್ಜು ಹಾಕೊಂಡು ಕಲ್ಸೋರಿ. ನಿಮ್ಗದು ಸಪ್ರೇಟ್ ಟೇಸ್ಟ್ ಗೊತ್ತಾಗುತ್ತೆ. ಹಾಂ ಬಿಸಿ ಬಿಸಿ ಅನ್ನ ಅದೃಷ್ಟ. ಯಾರಿಗಂಟು ಯಾರಿಗಿಲ್ಲ. ಚಪಾತಿ ಮಾಡಿಕೊಟ್ಟಿನ್ರಿ. ಈಗ ಬರೋಣ ಅನ್ನನೂ ಆಯಿತು. ಬಿಸಿ ಬಿಸಿ ಗೊಜ್ಜುನೂ ರೆಡಿ ಆಯಿತು. ನನಗೆ ಕರೆಕ್ಟ್ ಅವ್ರು ಬರೋ ಟೈಮಿಗೆ ಅನ್ನ ಮಾಡ್ತೀನಿ ರೀ ಫ್ರೆಂಡ್ಸ ನಾನು. ಹೌದಿಲ್ರಿ? ಈ ಥಂಡಿ ಒಳಗೆ ಆರಿದ್ದು ಉಂಡ್ರ ಅಷ್ಟು ಬೇಸ್ ಅನ್ಸಂಗಿಲ್ರಿ. ಬಿಸಿ ಬಿಸಿದ ಉಂಡ್ರ ಮಕ್ಳಿಗೂ ಇದು ಅನ್ಸುತ್ತೆ. ಅವರು ಮನ್ಯಾಗ ಅದಾರ ಅಂತೇಳಿ ಸುಡ್ತ ಅಮ್ಮವ. ಅನ್ನ ಜೊತೆ ಗೊಜ್ಜು ಅಂತ ತಿರ್ಗಿಸ್ಬಾರ್ದು ताटू. तो एका रूम मध्ये बस गा आणि एका रूम मध्ये बसतो. असंच करणार आहे आता. चपाती पल्ल्याच वना चपिलो. लय प्रश्न विचारते. ए पिल्या चपाती ಅನ್ನ ತಗೋ. मी आज ಗಜ್ಜು तू चपाती जे ಇನ್ನ ಸ್ವಲ್ಪ ಅನ್ನ ತಗೋರಿ. ಬಿಸಿ ಅನ್ನ ಅದಂತೂ ಸೈಡಿಗೆ ಹಾಕೊಂಡು ನೋಡ್ರಲ್ಲ. ಮಾಡಿದ್ದ ನೀವು ಚಂದಾಗ ಉಂಡು ಎಳಗಿಲ್ಲಪ್ಪ. ಸಿಡ್ ತರಿಸ್ತೀರಿ ಒಂದ್ ತುತ್ತು. ನೋಡ್ರಿ ನೋಡ್ರಿ ಅಂತ ಹೇಳತ್ತೀನಿ. ಅದು ಪಲ್ಯ ಎಲ್ಲ ನೀವು ಮಿಕ್ಸ್ ಮಾಡಿ ಹಾಕೊಂಡ್ರಿ. ಅದು ಟೇಸ್ಟ್ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ ಎಷ್ಟು ಮಸ್ತಾಗಿರ್ತೈತೆ ಅಂತೇಳಿ. ಏನು ಬ್ಯಾಡ್ರಿ ಫ್ರೆಂಡ್ಸ. ಈ ಥರ ಗೊಜ್ಜು ಐತೆ ನೋಡ್ರಿ. ಇದಕ್ಕೆ ಬೇಕಾರ ವಾಟಾಣಿ ಹಾಕೋರಿ, ಪನ್ನೀರ್ ಹಾಕೋರಿ, ಇಲ್ಲ ಇದಕ್ಕೆ 1-2 ಬಟ್ಲ ನೀರು ಹಾಕೊಂಡ್ರೆ ಅದು ಸಾರಾಗುತ್ತೆ ರೀ. ಅದು ಬಾಯಿ ಕಟ್ಟಾಗ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಮಸ್ತಾಗುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ, ಗೊಜ್ಜು. ಹಿಂಗೆ ತುಪ್ಪ ತಿನ್ನಂಗಿಲ್ರಿ. ಎಲ್ಲರಿಗೂ ಸ್ವಲ್ಪ ಕೆಮ್ಸಕತ್ತದ. ಅದಕ್ಕೆ ಈ ತುಪ್ಪ ಅವಾಯ್ಡ್ ಮಾಡಿವಿ ನಾವು. ಆಗಲೇ ಅವರು ಇದು ಉಳ್ಳಾಗಡ್ಡಿ ಟಮಾಟಿ ಕಲಸು ಮಾಡಿದ್ದು ಪಚ್ಚಡಿ, ಈ ಪಲ್ಯ, ಈ ಗೊಜ್ಜು ಎಲ್ಲ ಮಿಕ್ಸ್ ಮಾಡಿ ಊಟ ಮಾಡಿದ್ರೆ ಅನ್ನ ಕೂಡ. ಅದಕ್ಕೆ ಟೇಸ್ಟ್ ತಿಳಿಯಲ್ಲ ಅಂತ ಸಪ್ರೇಟ್ ಕೊಟ್ಟೆ. ಈ ಹಂಗಾಗೈತಿ ಹೇಳ್ರಿ. ಒಂದಿಟ್ಟು ಹೇಳಲ್ಲ ಏನು ನಿಮ್ಮ ಒಂದಿನರೇ ಮಾಡಿದ್ದು ನಕೋತ ಹೇಳ್ತೀರೇನು ಮಸ್ತಾಗೈತೆ ಸವಿತಾ ಅಂದು. ನಿನ್ನ ಸುಬ್ಬ ಎಷ್ಟು ಅಪೇಕ್ಷೆ ಬಿಟ್ಟು ಮಾಡಿದ್ರು ಅಷ್ಟೇ. ಅನಿಗೆ 18 ಗಂಟೆ ಹಾಕೊಂಡು ಅವನಿಗೆ ಬೆದರಿಸ್ತೀರಿ. ನಿಂಗೆ ಟಿ ವಿ ನದಿ ಊಟ ಮಾಡಲ್ಲಾಗೇನವ. ನೀವು ಒಂದೊಂದು ಮಾಡಲ್ಲ. ನೀವು ಮನೆಯಾಗಿದ್ರ ಅವ್ರಿಗೆ ಊಟಕ್ಕೆ ಆಯ್ತು. ಅವ್ರು ಉಂಡ್ರು ಬಿಸಿ ಬಿಸಿದು. ಈಗ ನಾವು ಊಟ ಮಾಡೋಣ ಬರ್ರಿ. ಪಲ್ಯ ಹಚ್ಕೊತೀನಿ ರೀ ನಾನು. ಈಗ ಕಳಿಸ್ರಿ ಅವನಿಗೆ ಅಡುಗೆ ಮನೆಗೆ. ಉಣ್ತಾನವ ಈಗ. ಉಚ್ಚ ಉಂಡಿ ಅದ್ನವ ಈಗ. ಈ ಥರ ಬಿಸಿ ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡೋಕೆ ಭಾಳ ಟೇಸ್ಟ್ ಆಗುತ್ತೆ ರೀ. ಸೈಡಿಗೆ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಬಿಸಿದೇ ಇರ್ಬೇಕು ರೀ. ಆರಿದ್ರೆ ಮಜ್ಜೆ ಬರಲ್ಲ.
ಸೂಪರ್ ನೋಡಿ. ಒಮ್ಮೆ ಟ್ರೈ ಮಾಡ್ಕೊಂಡು ನನಗೆ ಹೇಳ್ರಿ, ಕಮೆಂಟ್ ಮಾಡಿ. ಇದು ಖಂಡಿತವಾಗ್ಲೂ ಮಸ್ತ್ ಆಗುತ್ತೆ. ಊಟ ಆಯ್ತು ರೀ. ಅವ್ರ ಪಪ್ಪ ಕೆಲ್ಸಕ್ಕೆ ಹೋದ್ರು. ಅವ್ರ ಪಪ್ಪ ಇರತ್ತಾನೆ, ಇವ ಮಾತು ಕೇಳಲ್ಲ. ಇವ ಲೇ ಎಷ್ಟು ಲೈನ್ ಆಕಿ ಈಗ ಮೋ, ಎಷ್ಟು ಪೇಜ್ ಆಕಿ, ಎಷ್ಟು ಪೇಜ್ ಆಕಿ हंगे आहे ना पिलू बरे रेषा मारून दिले तेवढा पेज लिही म्हणजे आता जेवढा ते गप बस ಮಾಡಾಕತ್ತನವ ಲೇ ಕಣ್ಣು ನೋಡ್ರಿ ಹೆಂಗೆ ಬಿಡ್ತಾನ. ಮೋನಿಂದ ನೀ ಮಾಡು. ಅವ ಅಭ್ಯಾಸ ಕೂತು ಚಂದ ಕೂತು ಮಾಡಿಲ್ಲಲ್ಲ, ಒಂದೈತು ವಾಲ್ಗ ಒಂದು ಏನು ಹಾಂ. ನಾ ಏನಂದೆ ನಿಂಗೇನೆ ಈಗ ನೀನು ಮುಂದೆ ನಿಂದ ನೋಡಿ ಬರಿಯಪ್ಪ ಪಿಲ್ಯಪ್ಪ. ಮಕ್ಕಳಿಗೆ ರಜೆ ಇತ್ತಂದ್ರೆ ಅವದರಿಗೆ ತ್ರಾಸ್ರಿ ಮನ್ಯಾಗ. ಅಪ್ಪದೇರು ಒಂದು ಗಳಿಗೆ ಬರ್ತಾರ, ಅಪ್ಪರದೇವ್ರದ್ದು ಲಾಡ ಭಾಳ ಆಗ್ತದೆ ಇವ್ರಿಗೆ. ಪಪ್ಪ ಇರತ್ತಾನೆ ಇಷ್ಟು ನಾಟಕ ಮಾಡಿದೀನಿ ರೀ ಇವ ಮಗ. ಈಗ ಅವ್ರ ಪಪ್ಪ ಈಗ ಹೋದ್ರಿ ಕೆಲ್ಸಿಗೆ, ಈಗ ಬರೋಬ್ಬರಿ ಹದಿಗೆ ಬಂದು ನೋಡ್ರಿ. ಈಗ ಇವ ಅಭ್ಯಾಸ ಮಾಡಪ್ಪ ಅಂದ್ರೆ ಇಷ್ಟತನ ಒಲ್ಲೆನತ್ತಿದ್ದು ನಾಟಕ ಮಾಡಿ ಈಗ ಏನೈತೆ ಕೂತ ನೋಡ್ರಿ. ಇವ್ರ ಪಪ್ಪ ಹೋಗೋಣ ಬೀಳ್ತಾವ ಗಜ್ ಮಮ್ಮಿ ಕೊಡ್ತಾಳೆ ಏಟ್ ಅಂತೇಳಿ ಬರೋಬ್ಬರಿ ಹದಿಗೆ ಬಂದ ನೋಡ್ರಿ ಮಗ. ನಿಮ್ಮ ಮನೆಗೂ ಮಕ್ಳು ಹಿಂಗಾನು ಕಮೆಂಟ್ ಮಾಡಿ ಹೇಳ್ರಿ. ಭಾಂಡೆಗಳು ಎಲ್ಲನೂ ಒಣಗ್ಯಾವ ನೋಡ್ರಿ ಫ್ರೆಂಡ್ಸ. ಇದು ನೋಡ್ರಿ ಹೆಂಗೆ ಕಚ್ಚ ಕಚ್ಚ ಕಾಣಕತ್ತೈತಿ. ಇದು ತಾಟ್, ಇದು ಆ್ಯಕ್ಚುಲಿ ನೋಡ್ರಿ ಮುಂದೆ ಬರೋಣಂಗತ್ತೆ ಕಾಣಿಸಕತ್ತದ ನೋಡ್ರಿ. ಇದು ಹೆಸರು ಬರ್ದಾರಿ ಫ್ರೆಂಡ್ಸ ನೋಡ್ರಿ, ಅದಕ್ಕೆ ಆ ಥರ ಕಚ್ಚ ಕಾಣಿಸಕತ್ತದ್ರಿ. ಮದುವೆಯಾಗಿ ಈಗ ತವ್ರ ಮನೆಯವ್ರು ಕೊಟ್ಟಿದ್ದ ಭಾಂಡೆಗಳಿಗೆ ಎಲ್ಲ ಹೆಸರು ಇರ್ತಾವೆ ನೋಡ್ರಿ. ಹಂಗತ್ತೆ ಬರ್ಸುವಾಗ ಹಂಗಾಗೈತಿ. ಈಗ ಅಬ್ಸರ್ವ್ ಮಾಡತ್ತೀನಿ ನನಗೆ ಕ್ಯಾಮ್ರಾದಾಗ ಆ ಥರ ಕಾಣತೈತಿ. ಬಾಂಡೆ ಎಲ್ಲ ಒಣಗ್ಯಾವು. ಸೊ ಇವನ್ನೆಲ್ಲ ಏನೈತಿ ಒಳಗೆ ಡಬ್ಬ ಹಾಕ್ತೀನಿ. ಹಂಗೇ ಇಲ್ಲಿ ನೋಡ್ರಿ ಮಧ್ಯಾಹ್ನ ಊಟದ್ದು ಬಾಂಡೆಗಳು ಅದಾವ್ರಿ. ಸೊ ಇಷ್ಟು ಆಮೇಲೆ ತಿಕ್ಕೊತೀನಿ. ಸದ್ಯಕ್ಕೆ ಬ್ಯಾಸ್ರದಂಗೆ ಅಂತ ಅನ್ಸಕತ್ತೈತಿ. ಇಲ್ಲಿ ನೋಡ್ರಿ ಕಿರಾಣಿ ಮಾಲು. ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ತೊಗೊಂಡು ಬಂದಾರಂತೇಳಿ. ಸಾಧ್ಯ ಆದರೆ ಇದೇ ವಿಡಿಯೋದಾಗ ತೋರಿಸ್ತೀನಿ. ಇಲ್ಲಿಗೆ ನೆಕ್ಸ್ಟ್ ಡೇಸಾಗಿ ತೋರಿಸ್ತೀನಿ. ಪ್ರತಿ ತಿಂಗಳು ಏನು ತರ್ತಾರೆ ಅದನ್ನೇ ನೋಡ್ರಿ. ಅಕ್ಕಿ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ, ಈಗ ತೋರಿಸ್ಬಿಡ್ತೀನಿ. ಅವಲಕ್ಕಿ ಮತ್ತು ಮಡಿಕೆ ಕಾಳು ರೀ ಮತ್ತು ಎಣ್ಣೆ ರೀ. 4 ಪ್ಯಾಕೆಟ್ ಎಣ್ಣೆ ತಂದಿದ್ರು, 1 ಪ್ಯಾಕೆಟ್ ತಕ್ಕೊಂಡಿನಿ. ತೊಗರಿ ಬೇಳೆ ರೀ, 1 ಕಿಲೋ ತೊಗರಿ ಬೇಳೆ ತೊಗೊಂಡು ಬಂದಾರ. 1 ಕಿಲೋ ರವೆ, ಆಮೇಲೆ 1 ಕಿಲೋ ಬೆಲ್ಲ, ಅಕ್ಕಿ ಮತ್ತು ಹೆಸರು ಕಾಳು, ಪುಟಾಣಿ, ಬೆಲ್ಲ, ಹೆಸರು ಬ್ಯಾಳೆ ರೀ, ಇನ್ನೊಂದು ಪ್ಯಾಕೆಟ್ ಸಾಬೂನು ಪುಡಿ, ಆಮೇಲೆ ಜೀರಿಗೆ, ಸಾಸ್ಮಿ, ಎಳಿದ್ನ್ಯ, ಉದ್ದಿನ ಬೇಳೆ, ಶಾಂಪೂ, ಎಳ್ಳ, ಕಂಫರ್ಟು, ಇನ್ನೋ ಇಷ್ಟೆಲ್ಲ ತೊಗೊಂಡು ಬಂದಾರ ನೋಡ್ರಿ. 1 ತಿಂಗಳದು ಮಾಲ್ ನೋಡ್ರಿ ಫ್ರೆಂಡ್ಸ್. 1 ಕಿಲೋ ತೊಗರಿಬೇಳೆ, ಅರ್ಧ ಕಿಲೋ ಹೆಸರು ಬೇಳೆ ತರ್ಸೀನಿ ರೀ. ಅದ್ರೊಳಗನೆ ಒಂದೊಂದು ಸರಿ ಶೇಂಗಾ ಸಾರು ಮಾಡಿರ್ತೀನಲ್ಲ, 1 ತಿಂಗಳು ಒಪ್ಪತ್ತು ತೊಕ್ಕೋರಿ ಫ್ರೆಂಡ್ಸ. ಈ ಗೋಧಿ ಏನೈತಿ ಇನ್ನೊಂದು 4 ದಿನ ಬಿಟ್ಟು ತೊಗೊಂಬ ಅಂತೇಳೀನಿ ರೀ. ಹಿಟ್ಟು ಇನ್ನೊಂದು ಸ್ವಲ್ಪ ಐತಿ, 1 ದಿನ ಹಿಟ್ಟು ಇರೋದ್ರೊಳಗನೆ ಬೀಸ್ಕೊಂಡು ಬರ್ತಾರೆ. ಇಲ್ಲೇ ಮನೆಯಿಂದನೇ ಐತ್ರಿ. ಇಷ್ಟು ಕಿರಾಣಿ ಈ ತಿಂಗಳದ್ದು ನೋಡ್ರಿ. ನೀರು ಯಾವಾಗ ಬರ್ತಾವೆ ಗೊತ್ತಿಲ್ಲ ಫ್ರೆಂಡ್ಸ. ಎಕ್ಸ್ಟ್ರಾ ತುಂಬಿನೇ ಇಟ್ಕೋಬೇಕ್ರಿ ಕುಡಿಯೋ ನೀರು. ಇವತ್ತು ನೀರು ಕಮ್ಮಿ ಬಿದ್ದು ನಮ್ಮ ಕುಡಿಯೋ ನೀರು. ಹಂಗಾಗಿ ಸೈಡಿಗೆ ಲಿಫ್ಟಿನ ಅಂಟಿ ಏನದ ನೋಡ್ರಿ, ಮತ್ತು ಅವ್ರ ಮನೆ ನೀರು ಇಸ್ಕೊಂಡು ಬಂದಿವಿ ಒಂದು ಕೂಡ. ಡೋರ ಬಂದ್ ಮಾಡಂದಿ ನಮ್ಮ ಪಿಲ್ಲೋಗಿ ಮೇನ್ ಡೋರ. ಹ್ಞೂ ಅಂದನ, ಹಂಗೆ ಅರ್ಧಂಬರ್ಧ ಮುಚ್ಚಿ ಬಂದ ನೋಡ್ರಿ. ಈ ನಮ್ಮ ಮನೆ ಬಾಜುಕೇನಿದ್ ನೋಡ್ರಿ, ಇದು ಮಲ್ಲು ಅವ್ರದ್ರಿ. ಅವರು ನಮ್ಮ ಮೈದ್ನಾಗಬೇಕು ಮಲ್ಲು. ಅವರು ಅದು ಮನೆ ಬಾಡಿಗೆ ಕೊಟ್ಟಾರ ನೋಡ್ರಿ. ಅವ್ರ ಬಾಡಿಗೆಯವ್ರು ಬಂದಾರ. ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಾರ ನೋಡ್ರಿ ಸೈಡಿಗೆ. ಯಾರು ಏನು ಅಂತೇಳಿ ನಿಮ್ಗೆ ಮತ್ತೆ ವಿಡಿಯೋದಾಗ ತೊಗೊತೀನಿ ನಾನು. ಡೋರ್ ಬಂದ್ ಮಾಡಿ ಕುಂತ್ರ ಒಂಥರ ಬೆಸ್ಟ್ ಅಂತ ಅನಿಸುತ್ತೆ ರೀ. ಸ್ನೇಹ ದಿನ ಸಾಲಿಗೆ ಹೋಗ್ತಾಳ್ರಿ. ಮಧ್ಯಾಹ್ನ ಟೈಮ್ ಆಕಿ ಜಾಸ್ತಿ ಇರೋದೇ ಇಲ್ಲ. ಶನಿವಾರ ರವಿವಾರ ಮನ್ಯಾಗ ಇರ್ತಾಳೆ. ಪಿಲ್ಲು ಮಧ್ಯಾಹ್ನ ಟೈಮಿಗೆ ಮನ್ಯಾಗ ಇರ್ತಾನೆ ನೋಡ್ರಿ. ಒಂದು ಗಳಿಗೆ ಮುಖಸ್ಬೇಕಂದ್ರೆ ಹಠ ಮಾಡಿ ಮುಖತನ ಒಲ್ಲೆ ಅಂತಂತಾನ. ನಾನೇ ಬೈದು ಬಡ್ದು ಮುಖಸ್ತೀನಿ. ಇವತ್ತೇನೈತಿ ಒಂದು 2-3 ಪೇಜ್ ಮಾಡಿದ್ದೀನಿ ರೀ ಹೋಮ್ವರ್ಕ್.
ಮಾಡಿ ನಂಗೆ ನಿದ್ದೆ ಬರತ್ತಿತ್ತು ಅಂತೇಳಿ ನಾಟಕ ಮಾಡಿ ಮುಕ್ಕೊಂಡ ನೋಡ್ರಿ ಮಗ. ಒಗ್ಗರಣೆಲ್ಲ ಒಗೆದು ಹಾಕೀನಿ ನೀಟಾಗಿ ಮತ್ತು ಅವನಿಗೆ ಮಡಿಚಿ ಇಟ್ಕೋಬೇಕು ಫ್ರೆಂಡ್ಸ. ಸಾಧ್ಯ ಆದರೆ ಇಸ್ತ್ರಿ ಹೊಡಿತೀನಿ ರೀ. ಈ ಯೆಲ್ಲೋ ಕಲರ್ ಟಾಪ ಮತ್ತು ಈ ವೈಟ್ ಕಲರ್ ಟಾಪಿಗೆ ಇಸ್ತ್ರಿ ಹೊಡಿಬೇಕು ರೀ. ಇದಕ್ಕೇನು ಇಸ್ತ್ರಿ ಹೊಡೆದಿಲ್ಲ ಅಂದ್ರೆ ನಡೀತೈತೆ ಫ್ರೆಂಡ್ಸ. ಸ್ವಚ್ಛಗೆ ಒಗೆದು ನಿರುತ್ನ್ಯಾಗ ಹಿಂಡಿ ಜಾಡಿಸಿ ಒಣಾಕಿ ನೋಡ್ರಿ ಬಿಸಿಲಿಗೆ. ಆಲ್ರೆಡಿ ಇಸ್ತ್ರಿ ಹೊಡ್ದಂಗೆ ಕಾಣಿಸಕತ್ತಾವ ಎಲ್ಲನೂ. ಇಲ್ಲಿದ್ದಿಲ್ಲಿ ನಡೀತೈತ್ರಿ ಫ್ರೆಂಡ್ಸ. ಸಣ್ಣ ಸಣ್ಣ ಅರ್ಬಿನೇ ಜಾಸ್ತಿ ಇದು ಹಿಡಿತಾವ್ರಿ. ದೊಡ್ಡ ದೊಡ್ಡ ನೋಡ್ರಿ ಟಾಪ್ಗಳು 4 ಟಾಪ್ ಇಲ್ಲಿದ್ದಿಲ್ಲೇ ಹಾಕೀನಿ. ಈ ಕಡೆ ನೈಟೇ ಹಾಕೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಈಗ ಚಾ ಕುಡಿಯೋ ಟೈಮ್ ಆಗ್ತೈತಿ. ಅವಾಗ ಮಕ್ಕಳಿಗೆ ಎಬ್ಬಿಸ್ತೀನಿ. ನಾನು ನಿದ್ದೆ ಮಾಡಿದ್ನಿ ಅಂದ್ರೆ 6 ಗಂಟೆವರೆಗೂ ನಮ್ಗೆ ಎಚ್ಚರಿಕೆನೇ ಆಗಲ್ಲ. ಹಂಗಾಗಿ ಈಗ ದಿನ 6 ಗಂಟೆಗೆ ಸ್ನೇಹ ಸಾಲಿಂದ ಬರ್ತಾಳೆ ನೋಡ್ರಿ. ಅವಾಗ ಒಂದು ಗಳಿಗೆ ಮುಕ್ಕೊಂಡಾಗ ಆಕಿನೇ ಬಂದು ಬೆಲ್ ಬರ್ಸನ ಹೇಳ್ತೀವಿ. ಅವಾಗ ಎದ್ದು ಬಿಟ್ಟು ಅಂದ್ರೆ ಸ್ವಲ್ಪ ಚಾ ಮಾಡಿಕೊಂಡು ಉಳಿದ ಕೆಲಸ ಶುರು ಮಾಡ್ತೀವಿ ದಿನಾನು. ಬಟ್ ಇವತ್ತು ಸುಟ್ಟಿನೇ ಐತಿ. ಈಗ ಅವರು ಪಾಪ ರೆಸ್ಟ್ ಮಾಡಲಿ, ಮಕ್ಕಳು ಇಬ್ಬರು ಮುಕ್ಕೊಂದಾರೆ ಆಡ್ಕೊತ. ಹಂಗಾಗಿ ಪರವಾಗಿಲ್ಲ. ಮತ್ತು ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ನಾನು ಸ್ವಲ್ಪ ಗ್ಯಾಲರಿ ಕೊಂಡಿರ್ತೀನಿ. ಶಾರ್ಟ್ಸ್ ವೀಡಿಯೋಗಳು ಅದಾವ್ರಿ, ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ, ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಗೆ ಬೋರಿಂಗ್ ಆಗದೆ ಥರ ಹಾಕೋದಕ್ಕೆ ಪ್ರಯತ್ನ ಮಾಡೀನಿ. ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ದೊಳಗೆ ಹಾಕೋದನ್ನು ಮರಿಬೇಡ್ರಿ. ಇದೇ ಥರದ ಇನ್ನೊಂದು ನೆಕ್ಸ್ಟ್ ಹೊಸ ಒಂದು ದಿನಚರಿಯೊಳಗೆ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.